ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆಗಳು ಬರಲಿ, ಅದೆಲ್ಲವನ್ನು ಎದುರಿಸಿ ಮುನ್ನಡೆಯುವವರು ಈ ರಾಶಿಯವರು. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಬರ್ತಾರೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ, ಮೋಟಿವೇಶನ್ ಸ್ಪೀಚ್ ಏನೇ ಇರಲಿ ನಿಮಗೆ ಬೇಕಾದ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಏನು ಮಾಡಬೇಕು, ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ, ಈಗ ಪ್ರೆಸೆಂಟ್ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ, ರಾಶಿ ನಕ್ಷತ್ರದ ಜೊತೆಗೆ. ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾಯಿರಿ. ಒಂದು ದಿನ ಆಚೆ ಈಚೆ ಆಗ್ಬೋದು, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಕೊಡುವಾಗ ಲೇಟ್ ಆಗ್ಬೋದು. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೂ ಕೂಡ ಕೇಳ್ಬೋದು, ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆ ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಮಸ್ಯೆನ ಬರೆದು ಕಳಿಸುವಾಗ ಮಾತ್ರ ಕರೆಕ್ಟಾಗಿ ಡೀಟೇಲಾಗಿ ಬರೆದು ಕಳುಹಿಸಿ ಅಂತ ಹೇಳ್ತಾ, ಜೀವನದಲ್ಲಿ ಏನೇ ಅಂದರೆ 12 ರಾಶಿಯವರಿಗೆ ಕೂಡ ಅವರದೇ ಆದ ಗುಣ ವಿಶೇಷತೆಗಳು ಇರುವಂಥದ್ದು. ಆದರೆ ಬೇರೆ ಬೇರೆ ಆಗಿರುತ್ತೆ. ಆದರೆ ಈ ಕೆಲವು ರಾಶಿಯವರದು ಆ ಗುಣ ಲಕ್ಷಣಗಳು ಅಥವಾ ಗುಣ ವಿಶೇಷತೆಗಳು ಒಂದೇ ರೀತಿಯಾಗಿ ಇರಲಿಕ್ಕೂ ಸಾಧ್ಯವಿರುತ್ತೆ. ಆದರೆ ಅದು ಬೇರೆ ಬೇರೆ ಒಂದು ನಿಟ್ಟಿನಲ್ಲಿ ನೋಡುವ ಹಾಗೆ ಒಂದೇ ಥರ ಇರಬೇಕು ಅಂದರೆ ಅದು ಒಂದೇ ಥರ ಇರಬೇಕು ಅಂತ ಇಲ್ಲ ಗುಣಲಕ್ಷಣಗಳು, ಆದರೆ ಅದು ಸಿಮಿಲರ್ ಆಗಿರುತ್ತೆ. ಅಂಥದ್ರಲ್ಲಿ ಜೀವನದಲ್ಲಿ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಅದರಲ್ಲಿ ಎದುರಿಸುವಂತಹ ಮತ್ತು ಅದಕ್ಕೆ ಎದೆಗುಂದದೆ, ಯಾವುದೇ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡದೆ ಆದಷ್ಟು ಪಾಸಿಟಿವ್ ಆಗಿ ಅದನ್ನೆಲ್ಲ ಒಂದು ಮೆಟ್ಟಿ ಈ ರಾಶಿಯವರು ಮುಂದೆ ಹೋಗುವಂಥದ್ದು. ಜೀವನದಲ್ಲಿ ಏನೇ ತುಂಬ ಹತಾಶೆ ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ಜೀವನ ಎಷ್ಟೇ ಅಲ್ಲ ಇನ್ನೂ ಇದೆ, ಇನ್ನೂ ನಾವು ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಅದನ್ನೆಲ್ಲ ಮೆಟ್ಟಿ ನಾವು ಮುಂದೆ ಹೋಗ್ತಾ ಇರಬೇಕು. ನಮ್ಮ ಜೀವನ ಯಾವತ್ತೂ ಇಲ್ಲೇ ನಿಲ್ಲಬಾರ್ದು, ಇನ್ನೇನೂ ಇದೆ ನಮ್ಮ ಜೀವನದಲ್ಲಿ ಅಂದ್ಕೊಂಡು ಬದುಕುವವರು ಈ ರಾಶಿಯವರು. ಯಾರು ಅಂದರೆ ಮೇಷರಾಶಿಯವರು ಆಗಿರಬಹುದು, ಮಿಥುನ ರಾಶಿಯವರು ಆಗಿರ್ಬೋದು, ತುಲಾ ರಾಶಿಯವರು ಆಗಿರ್ಬೋದು, ವೃಶ್ಚಿಕ ಆಗಿರ್ಬೋದು, ಮಕರ. ಈ ರಾಶಿಯವರು ತುಂಬ ಥರ ಒಂದು ಯೋಚನೆ ಮಾಡುವಂಥವರು. ಅಂದರೆ ಕಷ್ಟ ಬಂದರೂ ಕೂಡ, ಸಮಸ್ಯೆ ಬಂದರೂ ಕೂಡ, ಒಮ್ಮೆ ಕುಗ್ಗಿ ಹೋದರೂ ಕೂಡ ಇಲ್ಲ, ಅದನ್ನು ಮೆಟ್ಟಿ ನಿಲ್ಲಬೇಕು, ಅದನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವವರು ಈ ರಾಶಿಯವರು ಅಂತಲೇ ಹೇಳ್ಬೋದು. ಮೇಷ, ಮಿಥುನ, ತುಲ, ವೃಶ್ಚಿಕ, ಮಕರ ಎಲ್ಲ ರಾಶಿಗಳು ಆ ಒಂದು ಅಂದರೆ 12 ರಾಶಿಗೆ ಕೂಡ ಆ ಒಂದು ಇರಬಹುದು, ಆ ಒಂದು ತಗೊಳ್ಳುವ ಕಷ್ಟ ಬಂದರೂ ಇದು ಮಾಡಿದ್ರು ಅದನ್ನು ಮೆಟ್ಟಿ ನಿಲ್ಲಬೇಕು ಅಂತ. ಆದರೆ ಈ ರಾಶಿಯವರು ಅದನ್ನು ತುಂಬ ಚೆನ್ನಾಗಿ ಅದನ್ನೆಲ್ಲ ಸೈಡಿಗೆ ಪಕ್ಕಕ್ಕೆ ಹಾಕಿ ಮುಂದೆ ಹೋಗ್ತಾನೆ ಇರಬೇಕು. ನಾವು ಏನೇ ಆದರೂ ಕೂಡ ನಾವು ಜೀವನದಲ್ಲಿ ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು, ಏನೇ ಆಗಲಿ ಆ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಛಲವನ್ನು ಹೊಂದಿರುವವರು ಅಂತಲೇ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.